ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ. ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ. ಮೈಸೂರು ಫೆಬ್ರವರಿ 15 ಸಂವಿಧಾನದ ಮಹತ್ವವನ್ನು ಪ್ರತಿಯೊಬ್ಬರು ತಿಳಿದುಕೊಂಡು ಅದನ್ನು ಅಳವಡಿಸಿಕೊಳ್ಳಬೇಕು ಎಂದು ಮೈಸೂರು ಮಹಾನಗರ ಪಾಲಿಕೆಯ ಆಯುಕ್ತರಾದ ಅಶಾದ್ ಉರ್ ರೆಹಮಾನ್ ಶರೀಫ್ ರವರು ತಿಳಿಸಿದರು. ನಗರದ ಕೋಟೆಯಾಂಜನೇಯ ಸ್ವಾಮಿ ದೇವಸ್ಥಾನದ ಬಳಿ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಹಮ್ಮಿಕೊಂಡಿದ್ದ ಸಂವಿಧಾನ ಜಾಗೃತಿ ಜಾಥಾ ಅಂಗವಾಗಿ ಏರ್ಪಡಿಸಿದ ಸೈಕಲ್ ರ್ಯಾಲಿ ಜಾಥಾಗೆ ಚಾಲನೆ ನೀಡಿ ಮಾತನಾಡಿದರು. ಸಮಾಜ ಕಲ್ಯಾಣ ಇಲಾಖೆಯ ಜಂಟಿ ನಿರ್ದೇಶಕರಾದ ರಂಗೇಗೌಡರವರು ಸಂವಿಧಾನ ಪೀಠಿಕೆಯನ್ನು ಬೋಧನೆ ಮಾಡಿದರು. ಈ ಸಂದರ್ಭದಲ್ಲಿ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಟಿ.ಕೆ. ಹರೀಶ್, ಮೈಸೂರು ಮಹಾನಗರ ಪಾಲಿಕೆಯ ಝೋನ್ 6ರ ಉಪ ವಿಭಾಗಾಧಿಕಾರಿ ಪ್ರತಿಭಾ, ಝೋನ್ 1ರ ಉಪ ವಿಭಾಗಾಧಿಕಾರಿ ಮಂಜುನಾಥ ರೆಡ್ಡಿ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಉಪಸ್ಥಿತರಿದ್ದರು. ಇದು ನಮ್ಮ ಸಂವಿಧಾನದ ಜಾಗೃತಿ ಸಭೆಗಳು ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಅರಿವು ಮೂಡಿಸ್ತಾ ಇದ್ದಾರೆ. ನಮ್ಮ ಸಂವಿಧಾನದಲ್ಲಿ ಏನೇನಿದೆ, ಸಮಾನತೆ, ಜಾತ್ಯತೀತತೆ ಇರೋದು, ಅದ್ರ ಬಗ್ಗೆ ಏನು ಜಾಥಾಗಳು ಮಾಡ್ತಾ ಇದ್ದೀವಿ. ಇವತ್ತು ಸೈಕಲ್ ಜಾಥಾ ಇತ್ತು, ಅದು ಮಹಾನಗರ ಪಾಲಿಕೆಯಿಂದ ನಾವು ಸೈಕಲ್ ಕೊಟ್ಟಿದ್ದು. ಅದಕ್ಕೋಸ್ಕರ ನಾವು ಜೊತೆ ಸೇರಿಕೊಂಡು ಜಾಥಾ ಮಾಡ್ತಾ ಇದ್ದೀವಿ. ಎಲ್ಲ ವಾರ್ಡ್ಗಳಲ್ಲೂ ಮಾಡಬೇಕು ಅಂತ ನಾವು ಎಲ್ಲ ವಾರ್ಡ್ಗಳು ಮಾಡಿದ್ದೀವಿ. ಇದು ಸೈಕಲ್ ಜಾಥಾ ಇದೆ. ನೆಕ್ಸ್ಟ್ ಶನಿವಾರನೂ ನಾವು ಇನ್ನೊಂದು ಸೈಕಲ್ ಜಾಥಾ ಮಾಡ್ತಾ ಇದ್ದೀವಿ. ವಿಂಟೇಜ್ ವೆಹಿಕಲ್ ಜಾಥಾ ಮಾಡ್ತಾ ಇದ್ದೀವಿ. ಜನಗಳಿಗೆ ಸಂವಿಧಾನ ಅಂದರೆ ಏನು, ಸಂವಿಧಾನದಲ್ಲಿ ಏನೇನು ಹೇಳಿದೆ ಅದನ್ನು ನಾವು ರಕ್ಷಿಸ್ಕೊಂಡು ಹೋಗಬೇಕು, ಅದನ್ನು ಎಲ್ಲರೂ ಸಮಾನತೆ ಕೊಟ್ಟಿದೆ, ಅದ್ರದ್ದು ಅರಿವು ಮೂಡಿಸ್ತಾ ಇದ್ದೀವಿ ನಾವು ಜನರಲ್ಲಿ. ಮೈಸೂರು ಜಿಲ್ಲೆ ತಾಲೂಕಾದ್ಯಂತ ಎಲ್ಲ ಕಡೆನೂ ಮಾಡ್ತಾ ಇದ್ದೀವಿ. ಮತ್ತು ಝೂನಲ್ಲೂ ಸಹ ಮಾಡ್ತಾ ಇದ್ದೀವಿ. ನಾವು ಒಂದು ಕೌಂಟರ್ ಓಪನ್ ಮಾಡಿ ಪ್ಯಾಲೇಸ್ ಹತ್ರ ಮಾಡ್ತಾ ಇದ್ದೀವಿ. ಮತ್ತು ಬೇರೆ ಬೇರೆ ಕಡೆನೂ ಕೌಂಟರ್ ಓಪನ್ ಮಾಡಿ ಜನರಿಗೆ ಜಾಗೃತಿ ಮೂಡಿಸ್ತಾ ಇದ್ದೀವಿ. ಇದು ಎಲ್ಲಿಂದ ಜಾಥಾ ಸ್ಟಾರ್ಟ್ ಆಗಿ ಇದು ನಮ್ಮ ಆಂಜನೇಯ ಸ್ವಾಮಿ ಟೆಂಪಲ್ ಸ್ಟಾರ್ಟ್ ಆಗಿದೆ. ಪುನಃ ಅಲ್ಲೇ ಹೋಗಿ ಎಂಡ್ ಮಾಡ್ತಿದ್ದೀವಿ. ನಾವು ತುಂಬ ಖುಷಿ ಕೊಡ್ತಾ ಇದ್ದೀವಿ. ವೆಹಿಕಲ್ ಹೊಡೆದು ಭಾಳ ವರ್ಷ ಆಗಿತ್ತು. ಕರ್ನಾಟಕ ಸರ್ಕಾರವು ಸಂವಿಧಾನ ಜಾಗೃತಿ ಜಾಥಾವನ್ನು ಇಡೀ ಕರ್ನಾಟಕಾದ್ಯಂತ ಹಮ್ಮಿಕೊಂಡಿದೆ. ಅದರಲ್ಲೂ ಸಾಂಸ್ಕೃತಿಕ ನಗರಿಗೆ ತನ್ನದೇ ಆಗಿರ್ತಕ್ಕಂಥ ವಿಶಿಷ್ಟತೆ ಇರೋದ್ರಿಂದ ಇಲ್ಲಿ ನಾವು ಕೂಡ 2 ಟ್ಯಾಬ್ಲೋದಲ್ಲಿ ನಾವು ಇವತ್ತು ಎಲ್ಲ ಇಡೀ ಜಿಲ್ಲೆಯನ್ನು ಸುತ್ತುತ್ತಾ ಇದ್ದಾರೆ. ಇವತ್ತು ಈಗ ಜಿಎಸ್ಸಿಪುರ ಮತ್ತೆ ಹುಣಸೂರಿನಲ್ಲಿ ಜಾಥಾ ನಡೀತಾ ಇದೆ. ನಮ್ಮ ಎಸ್ಸಿ ಕೋಟೆದಲ್ಲಿ ನಡೀತಿದೆ. ಜಿಎಸ್ಸಿಪುರ ಎಸ್ಸಿ ಕೋಟೆಯಲ್ಲಿ ಇಲ್ಲಿ ಮೈಸೂರಿನಲ್ಲೂ ಕೂಡ ನಾವು ಜಾಗೃತಿಯನ್ನು ಮೂಡಿಸಬೇಕು ಅನ್ನೋ ಉದ್ದೇಶದಿಂದ ಒಂದು ದೊಡ್ಡ ಬೃಹತ್ ಜಾಗೃತಿ ಸೈಕಲ್ ಜಾಥಾವನ್ನು ಹಮ್ಮಿಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಮೈಸೂರು ಮಹಾನಗರ ಪಾಲಿಕೆಯ ಕಮಿಷನರ್ ಸಾಹೇಬರಾಗಿರ್ತಕ್ಕಂಥ ಶರೀಫ್ ಸಾಹೇಬರಿಗೆ ಬಂದಿದ್ದಾರೆ. ಅವ್ರಿಗೆ ಎಲ್ಲರ ಪರವಾಗಿ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅದೇ ರೀತಿ ಝೋನ್ 5ನ ಅಸಿಸ್ಟೆಂಟ್ ಕಮಿಷನರ್ ಆಗಿರ್ತಕ್ಕಂಥ ಶ್ರೀಮತಿ ಪ್ರತಿಭಾ ಮೇಡಮ್ ಅವರು ಕೂಡ ಬಂದಿದ್ದಾರೆ. ಅವ್ರಿಗೂ ನಾನು ಸ್ವಾಗತವನ್ನು ಕೋರ್ತೇನೆ. ಅದೇ ರೀತಿ ವಾರ್ತಾ ಇಲಾಖೆಯ ನಿರ್ದೇಶಕರಾಗಿರ್ತಕ್ಕಂಥ ಶ್ರೀಯುತ ಹರೀಶ್ನವರು ಕೂಡ ಇಲ್ಲಿ ಹಾಜರಿದ್ದಾರೆ. ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಹಳ ಒಂದು ಸಹಕಾರ ನೀಡ್ತಾ ಇದ್ದಾರೆ. ಅವ್ರಿಗೆ ನಾನು ಎಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತೇನೆ. ಅದೇ ರೀತಿ ನಮ್ಮ ಇಲಾಖೆಯ ಸಹಾಯಕ ನಿರ್ದೇಶಕರು ಹಾಗೂ ಎಲ್ಲ ವಾರ್ಡರ್ಗಳು ಹಾಗೂ ಎಲ್ಲ ನಮ್ಮ ಹಾಸ್ಟೆಲ್ ಮಕ್ಕಳುಗಳು ಮತ್ತೆ ವಿದ್ಯಾವರ್ಧಕ ಶಾಲೆಯ ಮಕ್ಕಳುಗಳು ಕೂಡ ಹಾಜರಿದ್ದಾರೆ. ಅವ್ರಿಗೂ ನಾನು ಸ್ವಾಗತವನ್ನು ಕರೆತಾ, ಮಾನ್ಯ ಶರೀಫ್ ಸಾಹೇಬರು ಮಹಾನಗರ ಪಾಲಿಕೆ ಕಮಿಷನರ್ ಅವರು ಈ ಸಭೆಯನ್ನು ಉದ್ದೇಶಿಸಿ 2 ಮಾತಾಡಿ ಎಲ್ಲರಿಗೂ ಸಂವಿಧಾನ ಪೀಠಿಕೆಯ ಬೋಧನೆಯನ್ನ ವಾಚನವನ್ನು ಮಾಡಬೇಕು ಅಂತೇಳಿ ಅವರನ್ನು ನಾನು ವಿನಂತಿಸ್ತಾ ಇದ್ದೀನಿ. ರಚನೆಯಾಗಿದೆ. ಇದರಿಂದ ಯಾವುದೇ ಒಂದು ಹಡಗು ನೀರಿನಲ್ಲಿ ಹೋಗಬೇಕಾದ್ರೆ ಅದಕ್ಕೆ ಕೆಲವು ಮಾನದಂಡ ಬೇಕು. ಅದೇ ರೀತಿ ಯಾವುದೇ ರಾಷ್ಟ್ರ, ಯಾವುದೇ ರಾಜ್ಯ ಒಂದು ಆಡಳಿತ ನಡೆಸಬೇಕಾದ್ರೆ ಅದಕ್ಕೆ ಮಾನದಂಡ ಬೇಕು. ಈ ಮಾನದಂಡಗಳು ನಮಗೆ ಎಲ್ಲರಿಗೂ ಈ ಸಂವಿಧಾನದಲ್ಲಿ ಗೊತ್ತಿದೆ. ಈ ದಿವಸ ನಾವೆಲ್ಲ ಇಲ್ಲಿ ಎಷ್ಟು ಉತ್ತಕ್ಕೆ ಬೆಳಿಬೇಕಂದ್ರೆ ಡಾಕ್ಟರ್ ಅಂಬೇಡ್ಕರ್ ಸಾಹೇಬ್ರೆ ಕಾರಣ. ನಮ್ಮ ನ್ಯಾಯಾಂಗ, ಕಾರ್ಯಾಂಗ ಏನೇ ರಚನೆ ಆಗಬೇಕಾದ್ರೂ ಇದು ನಮ್ಮ ಸಂವಿಧಾನದ ರಚನೆ ಆಗಿದೆ. ಈ ಸಂವಿಧಾನದ 2 ಅಧ್ಯಕ್ಷರಾದ ಬಾಬಾ ಅಂಬೇಡ್ಕರ್ ಸಾಹೇಬರನ್ನು ನಾವು ಯಾವತ್ತೂ ನೆನೆಸ್ಕೋಬೇಕು. ಇವರು ಏನು ನಮಗೆ ಸಂವಿಧಾನ ಕೊಟ್ಟಿದ್ದಾರೆ, ಆ ಸಂವಿಧಾನ ಪೀಠಿಕೆ ಓದೋಣ, ಮತ್ತೆ ಇವರ ಏನೇ ರೀತಿ ನಾವು ಜೀವನ ನಡೆಸಿಕೊಳ್ಳೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಕೂಡ ಕೈ ಮುಂದೆ ಮಾಡಿ ಭಾರತದ ಸಂವಿಧಾನ ಪೀಠಿಕೆ, ಭಾರತದ ಜನಗಳಾದ ನಾವು ಭಾರತವನ್ನು ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲಾ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ
ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸವಿಯ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಜೈ ಭೀಮ್, ಬೋಲೋ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಿ, ಬೋಲೋ ಭಾರತ್ ಮಾತಾ ಕಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಭಾರತ ಸಂವಿಧಾನಕ್ಕೆ, ಭಾರತ ಸಂವಿಧಾನಕ್ಕೆ, ಭಾರತ ಸಂವಿಧಾನಕ್ಕೆ. ನಮ್ಮ ದೇಶ, ನಮ್ಮ ಹಕ್ಕು, ನಮ್ಮ ದೇಶ, ನಮ್ಮ ಸಂವಿಧಾನ. ಉಳಿಸಿ 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 ಉಳಿಸಿ. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ನಮಸ್ಕಾರ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ, ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ಶ್ರೀಗರಿ. ಶ್ರೀಗರಿ, ನಿಮ್ಮ ಮನದಾಳದ ಗರಿ.